ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋಂಥದ್ದು ಇನ್ನೊಂದು ಮಿಸ್ಟೀರಿಯಸ್ ಕತೆ. ಸಾಕಷ್ಟು ಜನಕ್ಕೆ ಮಿಸ್ಟೀರಿಯಸ್ ಕತೆ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಾವುದೇ ಥರದ ಒಂದೊಂದು ಘಟನೆಗಳನ್ನ ನಡೆದಿರೋದನ್ನ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲಗಳು ಇರುತ್ತೆ. ಕೆಲವೊಂದು ಘಟನೆಗಳಿಗೆ ಅರ್ಥನೇ ಇರೋದಿಲ್ಲ, ಇನ್ನೂ ಕೆಲವೊಂದು ಘಟನೆಗಳಿಗೆ ನಮಗೆ ಕಾರಣ ಗೊತ್ತಿರೋದಿಲ್ಲ. ಈ ಒಂದು ಕತೆ ಕೂಡ ಅಷ್ಟೇ, ಅದೇ ಥರ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಕತೆ ಇದೆ. ಹಾಗೆ ದೆವ್ವದ ಬಗ್ಗೆ ಒಂದು ಕತೆ ಇದೆ ಇದು. ಈ ಒಂದು ಕಥೆನ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಕೂಡ ಕೆಲವೊಂದಿಷ್ಟು ಜನಗಳು ಹೋಗ್ತಾರೆ. ಬಟ್ ಅದು ಸುಳ್ಳು ಅಂತ ಪ್ರೂವ್ ಆಗಲ್ಲ, ಯಾಕಂದರೆ ಅದಕ್ಕೆ ಒಂದು ಅರ್ಥ ಸಿಕ್ಕಿಲ್ಲ. ಮತ್ತು ಸಾಕಷ್ಟು ದೆವ್ವದ ಕಥೆಗಳೇ ಆಗಿರಲಿ, ಅದನ್ನ ಸಾಕಷ್ಟು ಜನ ಪ್ರೂವ್ ಮಾಡೋಕ್ಕೆ ಹೋಗಿ ತಮ್ಮ ಜೀವಗಳನ್ನೇ ಕಳ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದೇ ಥರದ ಇದೊಂದು ಕತೆ. ನೋಡೋಣ ಬನ್ನಿ, ತಡ ಮಾಡಲಿಲ್ಲದಂಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವತ್ತು ನಮ್ಮ ಕಥೆಯ ಮೇನ್ ಒಂದು ಟಾಪಿಕ್ಕೇ ಬಸ್ಸು. ಈ ಒಂದು ಬಸ್ ಬಗ್ಗೆ ತಿಳ್ಕೊಂಡು ಆದಮೇಲೆ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಈ ಒಂದು ಬಸ್ಸಿನಿಂದ ಸಾಕಷ್ಟು ಲೈಫ್ ಚೇಂಜ್ ಆಗಿದೆ. ಹಾಗೆ ತುಂಬ ಒಂದು ದೊಡ್ಡ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಹಾಗೆ ಪೂರ್ತಿ ಕತೆ ತಿಳ್ಕೊಂಡಾದ್ಮೇಲೆ ಇಷ್ಟೊಂದು ಜನಕ್ಕೆ ಶಾಕ್ ಆಗುತ್ತೆ, ಈ ಥರ ಏನಕ್ಕಾಯಿತು ಅಂತ. ಅದೇ ಈ ಒಂದು ಬಸ್ನ ಕತೆ. ಈ ಒಂದು ಬಸ್ ನಂಬರ್ ಬಂದುಬಿಟ್ಟು ನಂಬರ್ 375 ಅಂತ. ಈ ಒಂದು ಬಸ್ ನಂಬರ್ 375 ಇದ್ದಿದ್ದು ಚೀನಾ ದೇಶದಲ್ಲಿ, ಅಂದರೆ ಇದು ನಮ್ಮ ದೇಶದಲ್ಲಿ ನಡೆದಂಥ ಘಟನೆ ಅಲ್ಲ, ಚೀನಾ ದೇಶದಲ್ಲಿ ನಡೆದಂಥ ಘಟನೆ. ಚೀನಾ ಕ್ಯಾಪಿಟಲ್ ಆದಂಥ ಬೀಜಿಂಗ್ ಅನ್ನೋ ಒಂದು ಕ್ಯಾಪಿಟಲ್ ಊರದು. ಈಗ ನಮಗೆ ಇಂಡಿಯಾ ಹೇಗೆ ಡೆಲ್ಲಿ ಕ್ಯಾಪಿಟಲ್ ಇದೆ, ಹಾಗೆ ಚೀನಾಗೆ ಬೀಜಿಂಗ್ ಕ್ಯಾಪಿಟಲ್ ಇರೋದು. ಈ ಒಂದು ಘಟನೆ ನಡೆದಿದ್ದು 1995ರಲ್ಲಿ. 1995ರಲ್ಲಿ ನಡೆದಾಗ ಈ ಒಂದು ಕತೆ ಪೂರ್ತಿ ಜಗತ್ತನ್ನ ಬೆಚ್ಚಬೀಳಿಸಿತ್ತು. ಎಲ್ಲ ಒಂದು ಮೀಡಿಯಾದಲ್ಲಿ, ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆನೂ ಇದೊಂದೇ ಚರ್ಚೆ ನಡೀತಾನೆ ಇತ್ತು. ಆದರೂ ಕೂಡ ಈ ಒಂದು ಉತ್ತರ ಮಾತ್ರ ಕೊನೆಗೆ ಯಾರಿಗೂ ಸಿಕ್ಕಿಲ್ಲ. ಆದರೆ ಕತೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. 1995 ನವಂಬರ್ 14 ರಾತ್ರಿ ಆಗಿರುತ್ತೆ. ಈ ರಾತ್ರಿ ಸಂದರ್ಭದಲ್ಲಿ ಬೀಜಿಂಗ್ನ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ, ಆ ಕ್ಯಾಪಿಟಲ್ ಊರಿನ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇಬ್ಬರು ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ರಾತ್ರಿ ಆಗ್ತಾ ಬಸ್ಸುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಮೇನ್ ಬಸ್ಸಸ್ ಮಾತ್ರ ಓಡಾಡುತ್ತೆ. ಮತ್ತು ಒಂದೊಂದು ಟೈಮ್ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಬಸ್ ಹೋಗೋದು ಅಂತ. ಇವಾಗ ಈ ಒಂದು ವ್ಯಕ್ತಿಗಳು ಈ ಬಸ್ ಸ್ಟ್ಯಾಂಡಲ್ಲಿ ಇಬ್ಬರು ಇದ್ರು ಅಂತ ಹೇಳ್ತಾ ಅಲ್ವಾ. ಆ ಇಬ್ಬರು ವ್ಯಕ್ತಿಗಳಿಗೆ ಲಾಸ್ಟ್ ಕೊನೆ ಒಂದೇ ಒಂದು ಬಸ್ ಉಳಿದಿರುತ್ತೆ. ಆ ಬಸ್ನ ಅವರು ಹೇಗಾದರೂ ಮಾಡಿ ಕ್ಯಾಚ್ ಮಾಡಿಬಿಟ್ಟು ಅವ್ರ ಮನೆಗೆ ಸೇರ್ಕೋಬೇಕು. ಆ ಥರ ಒಂದು ಪರಿಸ್ಥಿತಿಲಿ ಇವರಿಬ್ಬರು ಇರ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಯಾರು ಅಂದರೆ, ಒಬ್ಬರು ಒಂದು ಯಂಗ್ ಹುಡುಗ. ಆ ಹುಡುಗ ಕಾಲೇಜೆಲ್ಲ ಮುಗಿಸ್ಕೊಂಡು ಎಲ್ಲೋ ಹೊರಗಡೆ ಹೋಗಿ ಬಂದು ಲೇಟ್ ಆಯಿತು ಅಂತ ಅವತ್ತು ಬಂದು ಬಸ್ಗೆ ಕಾಯ್ತಾ ಇರ್ತಾರೆ. ಇನ್ನೊಬ್ಬರು ಒಂದು ಅಜ್ಜಿ. ಈ ಅಜ್ಜಿಗೆ ತುಂಬಾ ವಯಸ್ಸಾಗಿರುತ್ತೆ. ಇವರು ಕೂಡ ಎಲ್ಲಿಂದನೋ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ಅವ್ರ ಮನೆಗೆ ಹೋಗೋಕ್ಕೆ ಬಸ್ಸಿಗೆ ಕಾಯ್ಕೊಂಡು ಇಬ್ಬರು ನಿಂತ್ಕೊಂಡಿರ್ತಾರೆ. ಸಾಕಷ್ಟು ಟೈಮ್ ಕಳೀತಾರೆ ಅಲ್ಲಿ, ಬಸ್ಸೇ ಬಂದಿರಲ್ಲ ಇನ್ನು. ಮತ್ತು ಅಲ್ಲಿರುವಂಥ ಜನ ಕೂಡ ಅಷ್ಟೇ. ಇವಾಗ ನಾವೇನು ಪಬ್ಲಿಕಲ್ಲಿ ನಿಂತ್ಕೊಂಡಾಗ ಜನಸಂಖ್ಯೆ ಇರುತ್ತೆ, ಅಂಗಡಿಗಳೆಲ್ಲ ಇರುತ್ತೆ, ಎಲ್ಲ ಮುಚ್ಚೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಜನಗಳು ಕೂಡ ಸತತವಾಗಿ ಕಡಿಮೆ ಆಗ್ತಾ ಬರ್ತಾರೆ. ಅದಾದಮೇಲೆ ದೂರದಿಂದ ಒಂದು ಬಸ್ ಕಾಣುತ್ತೆ. ಇವ್ರು ನೋಡ್ತಾರೆ, ಇವ್ರು ಹೋಗುವಂಥ ಬಸ್, ಅಂದರೆ ಇವ್ರ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು ಅಂತಿರುತ್ತೆ. ಅದೇ ಒಂದು ಬಸ್ ಬರ್ತಾ ಇರುತ್ತೆ. ದೂರದಿಂದ ನೋಡಿ ಇಬ್ಬರು ಎಚ್ಚೆತ್ಕೊಳ್ತಾರೆ. ನಮ್ಮ ಬಸ್ ಬಂತು, ಇವಾಗ ಹತ್ಕೋಬೇಕು ಅಂತ. ಬಸ್ ಬಂದು ನಿಲ್ಲುತ್ತೆ. ಇದೇ ಬಸ್ ಬಂದು ನಂಬರ್ 375 ಅಂತ. ಬಸ್ ಬಂದು ನಿಂತಾದ್ಮೇಲೆ ಇಬ್ಬರು ಕೂಡ ಅಷ್ಟೇ ಆ ಬಸ್ಗೆ ಬೇಗ ಹೋಗ್ಬಿಟ್ಟು ಹತ್ತುತ್ತಾರೆ. ಬಸ್ ಪೂರ್ತಿ ಖಾಲಿ ಇರುತ್ತೆ. ಬರೀ ಒಬ್ಬ ಕಂಡಕ್ಟರ್ ಮತ್ತು ಒಬ್ಬರು ಡ್ರೈವರ್ ಇರ್ತಾರೆ. ಡ್ರೈವರ್ ಬಂದುಬಿಟ್ಟು ಜೆಂಟ್ಸ್ ಇರ್ತಾರೆ, ಹಾಗೆ ಕಂಡಕ್ಟರ್ ಬಂದುಬಿಟ್ಟು ಲೇಡೀಸ್ ಇರ್ತಾರೆ. ಇವರಿಬ್ಬರು ಇರ್ತಾರೆ. ಲೇಡಿ ಕಂಡಕ್ಟರ್ ಇರ್ತಾರೆ, ಅವರಿಂದನೇ ಹೋಗ್ಬಿಟ್ಟು ಆ ಹುಡುಗ ಕುತ್ಕೊತಾನೆ. ಆ ಅಜ್ಜಿ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಆ ಅಜ್ಜಿ ಕುತ್ಕೊತಾರೆ. ಇವರಿಬ್ಬರು ಕುತ್ಕೊಂಡಾದ್ಮೇಲೆ ಬಸ್ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಮೂವ್ ಆಗಿ ಇನ್ನೂ ತುಂಬ ದೂರ ಹೋಗಿರಲ್ಲ, ಸ್ವಲ್ಪ ದೂರ ಬಂದಿರ್ತಾರೆ. ಅಷ್ಟರೊಳಗೆ ರೋಡಲ್ಲಿ ಇಬ್ಬರು ಕಪಲ್ ಕಾಣ್ತಾರೆ. ಅವರಿಬ್ಬರು ಕೂಡ ಅಷ್ಟೇ ಬಸ್ಗೆ ಕೈ ಅಡ್ಡ ಹಾಕಿದ್ರು. ಇದು ಲಾಸ್ಟ್ ಬಸ್ ಆಗಿರೋದ್ರಿಂದ ಡ್ರೈವರ್ ಕೂಡ ಅಷ್ಟೇ ಬಸ್ನ ನಿಲ್ಲಿಸ್ತಾರೆ ಮಧ್ಯದಾರಿಗೆ. ಯಾಕಂದರೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಯಾವುದೂ ಬಸ್ ಸಿಗಲ್ಲ, ಮತ್ತು ಅವ್ರ ಮನೆಗೆ ರೀಚ್ ಆಗೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡ್ರೈವರ್ ಕೂಡ ಮಧ್ಯಕ್ಕೆ ಬಸ್ ನಿಲ್ಲಿಸ್ಬಿಟ್ಟು ಅವರಿಬ್ಬರನ್ನ ಕೂಡ ಹತ್ತಿಸ್ಕೊತಾರೆ. ಇವಾಗ ಆ ಒಂದು ಅಜ್ಜಿ, ಆ ಒಂದು ಹುಡುಗ ಜೊತೆಗೆ ಇಬ್ಬರು ಕಪಲ್, ಅಂದರೆ ಇಬ್ಬರು ವ್ಯಕ್ತಿ. 4 ಜನ ಪ್ಯಾಸೆಂಜರ್ಸ್ ಇರ್ತಾರೆ, ಅದ್ರ ಜೊತೆಗೆ ಡ್ರೈವರ್ ಮತ್ತು ಕಂಡಕ್ಟರ್, ಇಷ್ಟು ಜನ 6 ಜನ ಟೋಟಲ್ ಆಗಿ ಆ ಒಂದು ಬಸ್ಸಲ್ಲಿ ಇರ್ತಾರೆ. ಇದಾದಮೇಲೆ ನೆಕ್ಸ್ಟ್ ಒಂದು ಸ್ಟಾಪ್ ಬರ್ತಾ ಇರುತ್ತೆ. ಆ ಸ್ಟಾಪ್ ಬರೋದಕ್ಕಿಂತ ಮುಂಚೆನೇ ಮತ್ತೆ ರೋಡಲ್ಲಿ 3 ಜನ ವ್ಯಕ್ತಿಗಳು ಸಿಗ್ತಾರೆ. ಆ 3 ಜನ ವ್ಯಕ್ತಿಗಳು ಅಷ್ಟೇ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣ್ತಾ ಇರ್ತಾರೆ ಎಲ್ಲರಿಗೂ. ಅದರೊಳಗೆ ಇಬ್ಬರು ಮಾತ್ರ ಬಸ್ಗೆ ಕೈ ಅಡ್ಡ ಹಾಕ್ಬಿಟ್ಟು ಬಸ್ ನಿಲ್ಲಿಸಿ ಅಂತ ಕೇಳ್ತಾ ಇರ್ತಾರೆ. ಅದನ್ನು ಡ್ರೈವರ್ ನೋಡಿಬಿಟ್ಟು ಮತ್ತೆ ಅವ್ರಿಗೂ ಅಷ್ಟೇ ಇದು ಲಾಸ್ಟ್ ಬಸ್ ಆಗಿರೋದ್ರಿಂದ ಫುಲ್ ಸುಸ್ತಾಗಿರುತ್ತೆ ಡ್ರೈವರಿಗೆ ಕೂಡ, ಆದರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಬಸ್ನ ನಿಲ್ಲಿಸ್ತಾರೆ. ಬಸ್ನ ನಿಲ್ಲಿಸಾದ್ಮೇಲೆ ಆ 3 ವ್ಯಕ್ತಿಗಳು ಎಲ್ಲರೂ ಆ ಬಸ್ಸಲ್ಲಿ ಯಾರ್ಯಾರೆಲ್ಲ ಕೂತಿದ್ರು ಅವರೆಲ್ಲರೂ ಆ 3 ವ್ಯಕ್ತಿಗಳನ್ನ ನೋಡ್ಬೋದಿತ್ತು. ಆ ಥರ ಅವರು ಅಷ್ಟು ನೀಟಾಗಿ ಕಾಣ್ತಾ ಇದ್ರು. ಅವ್ರನ್ನ ನೋಡಿದಾಗ ಅನಿಸಿದ್ದೇನು ಅಂತಂದರೆ,
ಆ 3 ವ್ಯಕ್ತಿಗಳೇನಿದ್ರು ಆ 3 ವ್ಯಕ್ತಿಗಳು ಚೈನಾದು ಹಳೇ ಪರಂಪರೆ ಡ್ರೆಸ್ಸಸ್ ಇರುತ್ತಲ್ವಾ, ಸೊ ಆ ಥರ ಡ್ರೆಸ್ಸಸ್ನ ಇವರು ಹಾಕ್ಕೊಂಡಿದ್ರು. ಅಂದರೆ ಇವಾಗ ಟ್ರೆಡಿಷನ್ನ ಫಾಲೋ ಮಾಡಲಿಲ್ದಂಗೆ ಹಳೆ ಕಾಲದ ಟ್ರೆಡಿಷನ್ನ ಫಾಲೋ ಮಾಡಿಕೊಂಡು ಆ ಥರ ಡ್ರೆಸ್ಸಸ್ಸಲ್ಲಿ ಇವರಿದ್ದರು. ಮತ್ತು ಜೊತೆಗೆ ಮುಖಕ್ಕೆ ತುಂಬ ಪೌಡ್ರ್ ತುಂಬಿತ್ತು, ಅಂದರೆ ಫುಲ್ಲು ಪೌಡ್ರಲ್ಲೇ ಇವರ ಮುಖ ಕವರ್ ಆಗಿತ್ತು ಅಂತ ಹೇಳ್ತಾರೆ. ಸೊ ನೋಡೋಕೆ ಆ ಥರ ಕಾಣ್ತಿರ್ತಾರೆ. ಮತ್ತು ಎಲ್ಲರಿಗೂ ಅಷ್ಟೇ ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತೆ, ಯಾಕೆ ಈ ಥರ ಬಂದಿದ್ದಾರೆ ಏನು ಅಂತ. ಬಟ್ ಆದರೂ ಕೂಡ ಯಾರೂ ಏನೂ ಮಾತಾಡಲಿಲ್ಲ. ಹಾಗೆ ಕೈ ಅಡ್ಡ ಹಾಕಿದ ತಕ್ಷಣ ಡ್ರೈವರ್ ಕೂಡ ಬಸ್ನ ನಿಲ್ಲಿಸ್ತಾರೆ. ಅವರು 3 ಜನನೂ ಅಷ್ಟೇ ಬಸ್ನ ಹತ್ತುತ್ತಾರೆ. ಇವಾಗ ಎಲ್ಲರೂ ಅಬ್ಸರ್ವ್ ಮಾಡಿದ್ದು ಏನು ಅಂತ ಅಂದರೆ 3 ಜನದಲ್ಲಿ ಇಬ್ಬರು ಸ್ವಲ್ಪ ಆರಾಮಾಗೇ ಇದ್ದರು, ಬಟ್ 3ನೇವರು ಮಧ್ಯಕ್ಕೊಬ್ಬ ವ್ಯಕ್ತಿ ನಿಂತಿರ್ತಾನೆ. ಆ ವ್ಯಕ್ತಿಗೆ ಮಾತ್ರ ಫುಲ್ ಒಂಥರ ಸುಸ್ತಾದಂಗೆ, ಹುಷಾರೇ ತಪ್ಪೋದಂಗೆ ಆ ಥರ ಕಾಣ್ತಿರ್ತಾರೆ. ಫುಲ್ ಜೋತ್ ಬೀಳ್ತಿರ್ತಾರೆ ಅವರು. ಇವರಿಬ್ಬರ ಸಪೋರ್ಟಿಂದ ಅವರು ಬಸ್ ಹತ್ಕೊಂಡು ಬರೋದು, ಅಂದರೆ ಅವರು ಇಬ್ಬರೂ ಅವ್ರ ಜೊತೆಗೆ ಕರ್ಕೊಂಡು ಬರ್ತಾರೆ ಅವ್ರನ್ನ. ಸೊ ಇದನ್ನು ನೋಡ್ತಾರೆ. ನೋಡಿದ್ಮೇಲೆ ಅವ್ರಿಗೆಲ್ಲ ಅನಿಸಿದ್ದೇನು ಅಂತಂದರೆ ನೈಟ್ ಟೈಮ್ ಆಗಿರೋದ್ರಿಂದ ಮೋಸ್ಟ್ಲಿ ಇವರು ಕುಡ್ಕೊಂಬಂದಿರಬೇಕು, ಇಲ್ಲ ಅಂತಂದರೆ ಹುಷಾರು ತಪ್ಪಿರಬೇಕು ಇವರಿಗೆ, ಅದಕ್ಕೋಸ್ಕರ ಈ ಥರ ಬರ್ತಿದ್ದಾರೆ ಅಂತ ಅನ್ಕೊತಾರೆ. ಬಟ್ ಸ್ಟಿಲ್ ಇವರು ತುಂಬಾ ವಿಚಿತ್ರವಾಗಿ ಎಲ್ಲರಿಗೂ ಕಾಣ್ತಿರ್ತಾರೆ. ಅದಾದಮೇಲೆ ಅವರು ಬಸ್ನ ಹತ್ಕೊತಾರೆ. ಬಸ್ನ ಹತ್ಬಿಟ್ಟು ಲಾಸ್ಟ್ ಸೀಟ್ಗೆ ಹೋಗ್ಬಿಟ್ಟು 3 ಜನನೂ ಕುತ್ಕೊತಾರೆ. 3 ಜನ ಕುತ್ಕೊಂಡು ಆದಮೇಲೆ ಇವಾಗ ಈ ಅಜ್ಜಿಗೆ, ಆ ಹುಡುಗಂಗೆ ಎಲ್ಲರಿಗೂ ಒಂದು ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಭಯ ಕೂಡ ಇರುತ್ತೆ ಎಲ್ಲೋ ಒಂದು ಕಡೆ. ಈಗ ಆ ಒಬ್ಬ ಕಬ್ಬಲ್ ಏನು ಬಂದು ಮಧ್ಯಕ್ಕೆ ಹತ್ಕೊಂಡಿರ್ತಾರೆ, ಅವರಿಬ್ಬರು ಅವರ ಸ್ಟಾಪ್ ಬಂತು ಅಂತ ಇಳಿದು ಹೋಗ್ಬಿಡ್ತಾರೆ. ಈಗ ಉಳಿದಿದ್ದು ಆ 3 ವ್ಯಕ್ತಿಗಳು ಪ್ಯಾಸೆಂಜರ್ಸಲ್ಲಿ, ಆ 3 ವ್ಯಕ್ತಿಗಳು ಮತ್ತು ಅಜ್ಜಿ ಮತ್ತು ಹುಡುಗ, ಇನ್ನು ಬಿಟ್ಟು ಅವರು ಕಂಡಕ್ಟರ್ ಮತ್ತು ಡ್ರೈವರ್ ಅವರು ಇರ್ತಾರೆ. ಸೊ ಇವಾಗ ಕಂಡಕ್ಟರ್ ಮತ್ತು ಡ್ರೈವರ್ ಇವರಿಬ್ಬರು ಮಾತಾಡ್ತಿರ್ತಾರೆ. ಆ ಟೈಮಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂದರೆ, ಕಂಡಕ್ಟರ್ ಹೇಳ್ತಿರ್ತಾರೆ, ಇವ್ರು ಯಾಕೋ ಸ್ವಲ್ಪ ತುಂಬ ವಿಚಿತ್ರವಾಗಿ ಕಾಣ್ತೀರಲ್ವ ನೋಡೋದಕ್ಕೆ ಅಂತ ಕೇಳಿದಾಗ ಡ್ರೈವರ್ ಮೋಸ್ಟ್ಲಿ ಇಲ್ಲೇ ಒಂದು ಹತ್ತಿರಕ್ಕೆ ಒಂದು ನಾಟಕದ ಶೋ ನಡೀತಾ ಇರುತ್ತೆ, ಅಲ್ಲಿಂದ ಇವ್ರು 3 ಜನ ಬಂದಿರಬೇಕು. ಸೊ ತುಂಬ ತಡವಾಗಿರೋದ್ರಿಂದ ಮತ್ತು ಬಸ್ ಕೂಡ ತಪ್ಪು ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ಇವಾಗ ಅದೇ ಥರ ಕಾಸ್ಟ್ಯೂಮ್ ಏನು ಚೇಂಜ್ ಮಾಡಲಿಲ್ದಂಗೆ ಅಥವಾ ಮೇಕಪ್ ಏನು ತೆಗೆಲಿಲ್ದಂಗೆ ಹಾಗೆ ಬಂದಿದ್ದಾರೆ ಅಂತ ಬಸ್ ಡ್ರೈವರ್ ಅಸ್ಯೂಮ್ ಮಾಡ್ಕೊತಾರೆ. ಹಾಗೆ ಹೇಳ್ತಾರೆ. ಅವರು ಕೂಡ ಸುಮ್ಮನಾಗ್ತಾರೆ, ಏನು ಯೋಚನೆ ಮಾಡೋದಿಲ್ಲ. ಅದಾದಮೇಲೆ ಸಡನ್ನಾಗಿ ಅಜ್ಜಿ ಹಿಂದೆ ತಿರುಗಿ ನೋಡ್ತಾನೇ ಇರ್ತಾರೆ. ಅವಾಗವಾಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಏನಾಗುತ್ತೋ ಗೊತ್ತಿಲ್ಲ, ಅವ್ರು ಎದ್ದು ನಿಂತ್ಕೊಂಡು ಆ ಹುಡುಗನ ಹತ್ರ ಹೋಗ್ಬಿಟ್ಟು, ಮೊದಲಿಗೆ ಹತ್ತಿರ್ತಾನಲ್ವ ಒಂದು ಹುಡುಗ, ಅವನ ಹತ್ರ ಹೋಗ್ಬಿಟ್ಟು ಜಗಳಾಡೋಕ್ಕೆ ಶುರು ಮಾಡ್ತಾರೆ. ಆ ಹುಡುಗನ ಹತ್ರ ಏನಂತ ಜಗಳಾಡ್ತಾರೆ ಅಂತಂದರೆ, ನೀ ನನ್ನ ಪರ್ಸ್ನ ತೊಗೊಂಡ್ಬಿಟ್ಟಿದ್ಯಾ, ನನ್ನ ಪರ್ಸ್ನ ವಾಪಸ್ ಕೊಡು, ಕಳ್ಳ ನೀನು ಅಂತ ಜಗಳಾಡ್ತಾ ಇರ್ತಾರೆ. ಆದರೆ ಆ ಹುಡುಗ ನಾನು ಯಾವ ಪರ್ಸೇ ತೊಗೊಂಡಿಲ್ವಲ್ಲ, ನನ್ನ ಮೇಲೆ ಏನಕ್ಕೆ ರೇಗ್ತಿದ್ದೀರಾ ಅಂತ ಆ ಹುಡುಗ ಹೇಳ್ತಿರ್ತಾನೆ. ಆದರೆ ಆ ಅಜ್ಜಿ ಮಾತು ಕೇಳ್ತಾನೆ ಇರಲ್ಲ, ತುಂಬ ಜೋರಾಗಿ ಕಿರ್ಚಾಡ್ತಿರ್ತಾರೆ. ನನ್ನ ಪರ್ಸ್ನ ವಾಪಸ್ ಕೊಡು, ಬಸ್ ಸ್ಟಾಪಿಂದನೂ ನೀನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ಯಾ, ನನ್ನ ಪರ್ಸ್ನ ತೊಗೊಂಡಿದ್ಯಾ ನೀನು ಅಂತ ಆ ಅಜ್ಜಿ ಕಿರ್ಚಾಡ್ತಿರ್ತಾರೆ. ಆದರೆ ಆ ಹುಡುಗ ನಾನು ತೊಗೊಂಡೇ ಇಲ್ಲ ಅಂತ ಆ ಹುಡುಗ ಇದು ಮಾಡ್ತಿರ್ತಾನೆ. ಇವಾಗ ಅಜ್ಜಿ ಕೂಡ ಅಷ್ಟೇ ತುಂಬಾ ಕೋಪ ಮಾಡ್ಕೊತಾರೆ. ಈ ಕಡೆ ಡ್ರೈವರ್ ಕೂಡ ಹೇಳ್ತಾನೆ ಇರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ, ಈಗೆಲ್ಲ ಕಿರ್ಚಾಡಬೇಡಿ ಅಂತ. ಆದರೂ ಕೂಡ ಇವರು ಮಾತು ಕೇಳೋದಿಲ್ಲ. ತುಂಬ ಎಷ್ಟು ಅವರು ಜಗಳಾಡ್ತಾರೆ ಅಂದರೆ ಅವ್ರು ಲಾಸ್ಟಿಗೆ ಹೊಡೆಯೋಕೆ ಕೂಡ ಹೋಗಿರ್ತಾರೆ ಆ ಹುಡುಗನ್ನ. ಆ ಟೈಮಲ್ಲಿ ಡ್ರೈವರ್ಗೆ ಕೋಪ ಬಂದು ಬಸ್ನ ಒಂದು ಕಡೆ ಸೈಡಿಗೆ ಹಾಕಿ ಅವರಿಬ್ಬರನ್ನು ಇಳಿಸ್ಬಿಡ್ತಾರೆ ಅಲ್ಲಿಂದ. ನೀವು ಏನೇ ಜಗಳಾಡೋದಿದ್ರು ಕೆಳಗಡೆ ಇಳಿದು ಜಗಳಾಡಿ, ಇಲ್ಲಿ ಜಗಳಾಡಬೇಡಿ ಹೋಗಿ ಅಂತ ಅವರಿಬ್ಬರೂ ಇಳಿಸ್ಬಿಡ್ತಾರೆ. ಇವಾಗ ಬಸ್ಸಲ್ಲಿ ಇರೋದು ಆ 3 ವ್ಯಕ್ತಿಗಳು ಮಾತ್ರ ಪ್ಯಾಸೆಂಜರ್ಸಲ್ಲಿ. ಸೊ ಅಜ್ಜಿ ಮತ್ತು ಹುಡುಗ ಇಬ್ಬರು ಕೂಡ ಕೆಳಗಡೆ ಇಳಿದ್ಬಿಡ್ತಾರೆ. ಕೆಳಗಡೆ ಬಿಟ್ಟು ಬಸ್ ಮುಂದೆ ಹೋಗ್ಬಿಡುತ್ತೆ. ಇವಾಗ ಅಜ್ಜಿ ಫುಲ್ ಸೈಲೆಂಟ್ ಆಗಿರ್ತಾರೆ. ಆ ಹುಡುಗಂಗೆ ಇವಾಗ ಕೋಪ ಬರುತ್ತೆ, ಇಷ್ಟು ತನಕ ಅಷ್ಟು ಕಿರ್ಚಾಡಿದ್ರಿ ನೀವು, ಇವಾಗ ಯಾಕೆ ಈ ಥರ ಸೈಲೆಂಟ್ ಆಗಿದ್ದೀರಾ, ನಾನು ನನ್ನ ಮನೆಗೆ ಹೋಗಬೇಕಿತ್ತು, ನನ್ನ ಮನೆಗೆ ಕೂಡ ಹೋಗೋದನ್ನ ತಪ್ಪಿಸಿ ಕೂರಿಸಿದ್ರಿ ನೀವು ಇಲ್ಲಿ, ಏನಕ್ಕೆ ಇಷ್ಟೊಂದು ಜಗಳ ಮಾಡಿದ್ರಿ, ನಾನು ತೊಗೊಂಡೇ ಇಲ್ವಲ್ಲ ನಿಮ್ಮ ಪರ್ಸ್ನ ಅಂತ ಆ ಹುಡುಗ ಜಗಳಾಡೋಕ್ಕೆ ಶುರು ಮಾಡ್ತಾನೆ. ಇವಾಗ ಅಜ್ಜಿ ಅಷ್ಟೊಂದು ಕಿರ್ಚಾಡಬೇಡ ಮಗು, ಸಮಾಧಾನವಾಗಿ ಕೇಳು ನನ್ನ ಮಾತನ್ನ ಅಂತ ಹೇಳಿಬಿಟ್ಟು ಆ ಅಜ್ಜಿ ಹೇಳೋ ಮಾತೇನು ಅಂದರೆ, ಆ ಬಸ್ಸಲ್ಲಿ 3 ವ್ಯಕ್ತಿಗಳು ಬಂದಿದ್ರು ಅಲ್ವಾ, ನಿಂಗೆ ಏನು ಅನ್ನಿಸ್ತು ಅವ್ರನ್ನ ನೋಡಿ ಅಂತ. ಆ ಹುಡುಗ ಹೇಳ್ತಾನೆ, ಏನೂ ಗೊತ್ತಿಲ್ಲ, ನಂಗೆ ಒಂದು ಸ್ವಲ್ಪ ಸ್ಟ್ರೇಂಜ್ ಆಗಿ ಕಾಣಿಸಿದ್ರು ಅಷ್ಟೇ, ಬಿಟ್ಟು ನನಗೇನು ಜಾಸ್ತಿ ಗೊತ್ತಿಲ್ಲ ಅವ್ರ ಬಗ್ಗೆ ಅಂತ ಆ ಹುಡುಗ ಹೇಳ್ತಾನೆ. ಆವಾಗ ಆ ಅಜ್ಜಿ ಹೇಳಿದ್ದು, ನನಗೆ ಯಾಕೋ ಅವರು ಮನುಷ್ಯರ ಥರ ಕಾಣ್ತಾನೆ ಇರಲಿಲ್ಲ, ಯಾಕಂದರೆ ನಾನು ಹಿಂದೆ ತಿರುಗಿ ನೋಡ್ತಾನೆ ಇದ್ದೆ, ಅವ್ರು ಬಂದಾಗಿಂದನೂ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನನಗೇನಕ್ಕೋ ಒಂದು ಸ್ವಲ್ಪ ಅನ್ಯೂಶ್ವಲ್ ಆಗಿ ಕಾಣಿಸ್ತು. ಮೊದಲೇ ಅಂದರೆ ಮಾಮೂಲಿ ವ್ಯಕ್ತಿಗಳು ಯಾವ ಥರ ಇರ್ತಾರೆ ನಂಗೆ ಆ ಥರ ಕಾಣಲಿಲ್ಲ. ಮತ್ತೇನು ಅಂತಂದರೆ ಹಿಂದೆ ಗಾಳಿ ಜೋರಾಗಿ ಬೀಸ್ತಿರುತ್ತಲ್ವ ಬಸ್ಸಲ್ಲಿ, ಸೊ ಆ ಟೈಮಲ್ಲಿ ನೋಡಿದಾಗೂ ಅಷ್ಟೇ ನನಗೆ ಅವರು ಏನೇ ಒಂದು ಬಟ್ಟೆಗಳು ಹಾರೋದಾಗಲಿ ಇದರಲ್ಲೇ ಏನೂ ಕಾಣ್ತಾ ಇರಲಿಲ್ಲ ಅವರಲ್ಲಿ. ಮತ್ತು ಲೈಟ್ಸ್ ಎಲ್ಲ ಬೀಳ್ತಲ್ವ ರೋಡ್ದು, ಆ ರೋಡಲ್ಲಿ ಬೀಳೋವಂಥ ಲೈಟ್ಸ್ ಕೂಡ ಅಷ್ಟೇ ಅವ್ರ ಮೇಲೆ ಬಿದ್ದಾಗ ಅವ್ರ ಕಾಲು ಕಾಣಿಸ್ಲಿಲ್ಲ ನನಗೆ, ಅವರು ಗಾಳಿಲೇ ಹಾರಾಡ್ತಾಯಿದ್ರು. ಸೊ ಅವ್ರು ನನಗೆ ಮನುಷ್ಯರು ಅಂತ ಅನಿಸೋದೇ ಇಲ್ಲ. ಆ ಒಂದು ಕಾರಣದಿಂದ ನಾವಿಬ್ಬರು ಹೇಗಾದರೂ ಮಾಡಿ ಈ ಬಸ್ಸಿಂದ ಮೊದಲು ಇಳಿದು ಹೋಗಬೇಕು, ಇಲ್ಲಾಂದರೆ ನಮಗೆ ಅಪಾಯ ಇದೆ ಅಲ್ಲಿ ಅನ್ನೋ ಒಂದು ಕಾರಣದಿಂದ ನಾನು ನಿನ್ನ ಈ ಥರ ಜಗಳಾಡಿ ಕರ್ಸ್ಕೊಂಬಂದೆ ಅಂತ ಹೇಳ್ತಾನೆ. ಅವಾಗ ಆ ಹುಡುಗನಿಗೆ ಭಾಳನೇ ಭಯ ಆಗುತ್ತೆ, ತುಂಬ ಶಾಕ್ ಕೂಡ ಆಗುತ್ತೆ, ಈ ಥರ ಎಲ್ಲ ಆಯಿತಾ ಅಂತ.
ಒಂದು ಕಡೆ ಅವನಿಗೆ ಖುಷಿ ಆಗುತ್ತೆ, ಯಾಕಂದರೆ ಹೇಗೋ ಒಂದು ತಪ್ಪಿಸ್ಕೊಂಬಂದ್ವಿ ಅಂತ. ಆದರೂ ಕೂಡ ಅವ್ರಿಗೆ ತುಂಬಾ ಭಯ ಇರುತ್ತೆ. ಸೊ ಇವಾಗ ಆ ಅಜ್ಜಿ ಮತ್ತು ಹುಡುಗ ಇಬ್ಬರು ಸೇರಿ ಮಾತಾಡಿಕೊಂಡು ನಾವು ಹತ್ತಿರದಲ್ಲೇ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ಸೊ ಅಟ್ಲೀಸ್ಟ್ ಅವಾಗ ಆ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಅವ್ರನ್ನೂ ಕೂಡ ಹೇಗಾದರೂ ಸೇಫ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ. ಸೊ ಅವಾಗ ಅವ್ರು ಹೋಗ್ತಾರೆ, ಹತ್ತಿರದಲ್ಲೇ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಥರ ಎಲ್ಲ ನಡೀತು ಅಂತ ಇನ್ಸಿಡೆಂಟ್ ಎಲ್ಲ ಹೇಳ್ತಾರೆ. ಬಟ್ ಯಾವುದೇ ಪೊಲೀಸ್ನಲ್ಲಿ ಅದನ್ನ ಸೀರಿಯಸ್ ಆಗಿ ತೊಗೊಂಡು ಕೇಳಿಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ. ಸೊ ಅವ್ರು ಜಾಸ್ತಿ ಏನೂ ಮಾತಾಡೋದಿಲ್ಲ. ನಿಮಗೆ ಇವತ್ತು ನೀವು ತಪ್ಪಿಸ್ಕೊಂಡ್ರಿ ಅಲ್ವಾ, ಸರಿ ಮನೆಗೆ ಹೋಗಿ ನೀವು ಅಂತ ಬಿಟ್ಬಿಡ್ತಾರೆ. ಸೊ ಅವರಿಬ್ಬರೂ ಅಷ್ಟೇ ಅವ್ರವ್ರ ಮನೆ ದಾರಿ ಇಟ್ಕೊಂಡು ಅವರಿಬ್ಬರು ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ನ್ಯೂಸಲ್ಲಿ, ಮೀಡಿಯಾದಲ್ಲಿ, ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆಯೂ ಅಷ್ಟೇ ಈ ಒಂದು ಬಸ್ನ ಸುದ್ದಿ ಇರುತ್ತೆ. ಏನು ಅಂತಂದರೆ ಬಸ್ ನಂಬರ್ 375 ಎಲ್ಲೂ ಕಾಣಿಸ್ತಾ ಇಲ್ಲ. ನಿನ್ನೆ ನೈಟ್ ಡಿಪೋಯಿಂದ ಹೋಗಿದ್ದಂಥ ಬಸ್ ಮತ್ತೆ ಡಿಪೋಗೆ ಬರಲೇ ಇಲ್ಲ. ಸೊ ಏನಾಯಿತು ಈ ಒಂದು ಬಸ್ಗೆ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಬಿದ್ದಿತ್ತು. ಹಾಗೆ ಆ ಬಸ್ ಒಳಗಿರುವಂಥ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಕೂಡ ಇರಲಿಲ್ಲ, ಇಬ್ಬರು ಕೂಡ ಮಿಸ್ಸಿಂಗ್ ಆಗಿದ್ರು ಅಂತ. ಇವಾಗ ಪೊಲೀಸ್ಗೆ ನೆನಪಾಗುತ್ತೆ, ಹೌದು ನೈಟ್ ಇದ್ರ ಬಗ್ಗೆ ಮಾತಾಡಿಕೊಂಡು ಯಾರೋ ಒಬ್ಬರು ಬಂದಿದ್ರು ಅಲ್ವಾ ಅಂತ. ಆ ಅಜ್ಜಿನ ಮತ್ತು ಆ ಹುಡುಗನ ಇಬ್ಬರೂ ಹೇಗೋ ಮಾಡಿ ಕಂಡು ಹಿಡಿತಾರೆ ಎಲ್ಲಿದ್ದಾರೆ ಏನು ಅಂತ. ಅದಾದಮೇಲೆ ಅವ್ರು ಸಿಕ್ಕ ಮೇಲೆ ಪೂರ್ತಿ ಕಥೆನ ಮತ್ತೆ ನೀಟಾಗಿ ಕುತ್ಕೊಂಡು ಕೇಳಿಸ್ಕೊತಾರೆ. ಸೊ ಅವ್ರಿಗೆ ಇವಾಗ ಏನೇನಾಯಿತು ಏನು ಅಂತೆಲ್ಲ ಒಂದು ಐಡಿಯಾ ಬಂತು. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಒಂದು ಕೆರೆ ಹತ್ರ ಈ ಒಂದು ಬಸ್ ಹೋಗ್ಬಿಟ್ಟು ಕೆರೆ ಒಳಗೆ ಬಿದ್ದಿದೆ ಅನ್ನೋ ಒಂದು ನ್ಯೂಸ್ ಅವ್ರಿಗೆ ಬರುತ್ತೆ. ಸೊ ಅದೇ ತಕ್ಷಣವೇ ಹೋಗಿ ಪೊಲೀಸವರೆಲ್ಲ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡಾದಮೇಲೆ ಆ ಬಸ್ ಒಳಗೆ 3 ಡೆಡ್ ಬಾಡಿ ಸಿಗುತ್ತೆ ಅವರಿಗೆ. ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ ಇವರಿಬ್ಬರದ್ದು ಡೆಡ್ ಬಾಡಿ ಸಿಗಲ್ಲ. 3 ಡೆಡ್ ಬಾಡಿ ಮಾತ್ರ ಬೇರೆಯವ್ರದ್ದು ಸಿಕ್ಕಿರುತ್ತೆ. ಆ 3 ಡೆಡ್ ಬಾಡಿನೂ ಅಷ್ಟೇ ತುಂಬ ವರ್ಷಗಳ ಹಿಂದೆಯೇ ಸತ್ತು ಹೋಗಿರೋ ಥರ ಡೆಡ್ ಬಾಡೀಸ್ ಆಗಿರುತ್ತೆ. ಸೊ ನಿನ್ನೆ ಮೊನ್ನೆ ಸತ್ತಿರುವಂಥ ಬಾಡೀಸ್ ಥರ ಅದು ಇರೋದೇ ಇಲ್ಲ, ಫುಲ್ ಡಿಕಂಪೋಸ್ ಆಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದು ಅವಾಗೆ ಸತ್ತಿರೋದಂದರೆ ಇವಾಗ ಏನಕ್ಕೆ ಇಲ್ಲಿ ಬಂತು, ಈ ಬಸ್ ಒಳಗೆ ಹೇಗೆ ಬಂದು ಬಿದ್ದಿದೆ ಇದು ಅಂಥದ್ದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಬೀಳುತ್ತೆ. ಅದಾದಮೇಲೆ ಆ ಬಸ್ಸಲ್ಲಿರುವಂಥ ಡ್ರೈವರ್ ಮತ್ತು ಕಂಡಕ್ಟರ್ ಎಲ್ಲಿ ಹೋದರು ಅಂತ ಎಷ್ಟೇ ಹುಡುಕಿದ್ರೂ ಅವ್ರಿಗೆ ಇದುವರೆಗೂ ಆ ಬಸ್ಸಲ್ಲಿರುವಂಥ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಒಂದು ಸುಳುವು ಕೂಡ ಸಿಗೋದಿಲ್ಲ ಅವ್ರಿಗೆ. ಸೊ ಇದು 1995ರಲ್ಲಿ ನಡೆದಿದ್ದು, ಇವಾಗ 2025. ಸೊ ಇನ್ನೂ ಕೂಡ ಈ ಒಂದು ಮಿಸ್ಟ್ರಿ ಏನಿದೆ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗೇ ಉಳಿದಿದೆ. ಸೊ ತುಂಬಾ ಕ್ವೆಶನ್ ಬರುತ್ತೆ, ಯಾರು ಇವರು ಏನು ಅಂತ. ಕೆಲವೊಬ್ಬರು ಹೇಳೋ ಪ್ರಕಾರ ಇವರೆಲ್ಲ ನೈಟ್ ಗೋಸ್ಟ್ ಅಂತ, ಅಂದರೆ ರಾತ್ರಿ ಹೊತ್ತು ಬರುವಂಥ ದೆವ್ವಗಳು ಇವೆಲ್ಲ ಅಂತ. ಸೊ ಅವ್ರದ್ದೇನೋ ಒಂದಿಷ್ಟು ದೆವ್ವಗಳ ಆತ್ಮಕ್ಕೆ ಶಾಂತಿ ಸಿಗದಿರೋ ಕಾರಣ ಅವ್ರು ಬಂದು ಈ ಥರ ಮಾಡಿದ್ದಾವೆ ಅಂತ ಕೂಡ ಒಂದಿಷ್ಟು ಜನ ಹೇಳ್ತಾರೆ. ಆದರೆ ಇದಕ್ಕೆ ಇದು ಕರೆಕ್ಟಾಗಿರುವಂಥ ಕನ್ಫರ್ಮ್ ಪ್ರೂಫ್ ಯಾವುದೂ ಸಿಕ್ಕಿಲ್ಲ. ಸೊ ಇದೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳಿದಿದೆ ಚೀನಾ ದೇಶದ್ದು. ಸೊ ಈ ಒಂದು ಸುದ್ದಿ ಮಾತ್ರ ಇಡೀ ಜಗತ್ತಿಗೆ ಹರಡಿತ್ತು, ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಸುದ್ದಿ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಸುದ್ದಿ ಅಂತ ಕೇಳಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಕೂಡ ನಿಮಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ಟಾಪಿಕ್ ಜೊತೆಗೆ ಖಂಡಿತವಾಗ್ಲೂ ಬರ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.